ಪರಿಚಯ ಮಾಡ್ಕೊ. ನಮಸ್ಕಾರ, ನಾನು ಪ್ರಸಾದ್ ರಕ್ಷಿದಿ. ನನ್ನ ಜೊತೆಲಿರೋರು ನಿಮಗೆಲ್ಲರ ಗೊತ್ತಿರುವಂಥ ಖ್ಯಾತ ಕವಿ ಸುಬ್ಬು ಹಲೆಯರವರು. ನಮ್ಮವರು ಅಂದರೆ ರಕ್ಷಿದಿ ಬೆಳ್ಳೆಕೆರೆಯಲ್ಲಿ ನಿಮಗೆಲ್ಲ ನಾಟಕ ಸಂಘ ಸುಮಾರು 5 ದಶಕಗಳಿಂದ, ಅಂದರೆ ಇವತ್ತು 48ನೇ ವರ್ಷ, ರಂಗ ಚಟುವಟಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಹೋರಾಟಗಳು, ಜೊತೆಯಲ್ಲಿ ಪರಿಸರ ಇತ್ಯಾದಿಗಳು ವಿಷಯಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿರೋ ಸಂಸ್ಥೆ. ಕಳೆದ ವರ್ಷದಿಂದ ನಾವು ಗೆಳೆಯ ಸುಬ್ಬು ಅವರು, ಹಾಗೆ ಸಕಲೇಶ್ಪುರದ ಎಸ್.ಕೆ. ಕರೀಂ ಖಾನ್ ಅವರ ಕುಟುಂಬ ವರ್ಗದವರು, ಈ 3 ಕುಟುಂಬದವರು ಸೇರಿ ಪ್ರಶಸ್ತಿಗಳನ್ನು ಕೊಡಬೇಕು ಅಂತೊಂದು ಯೋಚನೆ ಮಾಡಿದ್ರು. ಕರೀಂ ಖಾನ್ ಅವರ ಹೆಸರಲ್ಲಿ ಒಂದು ಸೌಹಾರ್ದ ಪ್ರಶಸ್ತಿ, ಹಾಗೆ ಅದು ನಮ್ಮ ಸುಬ್ಬೂರವರ ತಾಯಿಯವರು ತಿಪ್ಪಮ್ಮನವರು ಅವರ ಹೆಸರಲ್ಲಿ ನೀಡಲಾಗ್ತಾಯಿದೆ. ಹಾಗೆ ಇನ್ನೆರಡು ಯುವಕರಿಗೆ, ಅಂದರೆ ಅವರು ಯುವಕ ಯುವತಿ ಯಾರು ಬೇಕಾದರೂ ಆಗಿರ್ಬೋದು, ಇಬ್ಬರಿಗೆ ಅಮೃತ ಕಾವ್ಯ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿನ ಕೊಡ್ತಾಯಿದ್ದೀವಿ. ಕಳೆದ ವರ್ಷ ಪ್ರಾರಂಭ ಆಗಿದ್ದು. ನಾವು ಹೇಗೆ ಇದನ್ನು ವ್ಯವಸ್ಥೆ ಮಾಡಿದ್ದೀವಿ ಅಂತಂದರೆ, ಒಂದು ಸಮಿತಿ ಇರುತ್ತೆ. ಕಳೆದ ವರ್ಷ H.E. ಬೋರಲಿಂಗಯ್ಯನವರು, H.R. ಸ್ವಾಮಿ ಮತ್ತು ರಘುನಾಥ್ ಚಹಾ ಅವರು ಒಂದು ಸಮಿತಿ ಮೂಲಕ ಆಯ್ಕೆ ಮಾಡಿಕೊಟ್ಟ 3 ಜನರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದು. ಈ ವರ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮತ್ತು ಡಾಕ್ಟರ್ H.S. ಅನುಪಮ ಅವರು ಆಯ್ಕೆ ಸಮಿತಿಯ ಸದಸ್ಯರಾಗಿದ್ದರು. ಅವರು 3 ಆಯ್ಕೆ ಮಾಡಿಕೊಟ್ಟಿರ್ತಾರೆ ನಮಗೆ. ಆ ಆಯ್ಕೆ ಯಾರ್ಯಾರನ್ನು ಮಾಡಿದ್ದಾರೆ ಅಂದರೆ, ಅಚ್ಯುತ KGF ಅಂತ. ಅಚ್ಯುತ KGF ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಲ್ಲಿಂದ ಉದ್ಯೋಗಿಯಾಗಿ KGFಗೆ ಹೋಗಿ ನೆಲೆಸಿದರು. ಅಲ್ಲಿ ಮೊದಲವರು ಯಕ್ಷಗಾನ ಮತ್ತು ತುಳು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ವ್ಯಕ್ತಿ. ಆಮೇಲೆ ಸಮುದಾಯ ಸಂಘಟನೆಗೆ ಬಂದರು ಅವರು. KGFನ ಸಮುದಾಯ ಘಟಕದ ಸ್ಥಾಪಕ ಸದಸ್ಯರಾದಂಥ ಅಚ್ಯುತ ನಿರಂತರವಾಗಿ ಸಮುದಾಯದ ಜೊತೆ ಗುರುತಿಸ್ಕೊಂಡ್ರು. ಜೊತೆಲಿ ಕನ್ನಡ ಮಿತ್ರರು ಅಂತ ಒಂದು ಸಂಸ್ಥೆ ಕಟ್ಟಿ ಅಲ್ಲಿ KGFನಲ್ಲಿ ತಮಿಳು ಮತ್ತು ತೆಲುಗು ಭಾಷೆ ಮಾತಾಡೋರನ್ನು ಕನ್ನಡಕ್ಕೆ ತಂದು ಕನ್ನಡ ನಾಟಕ ಕಲಿಸಿಯವರಿಗೆ ಇವರು ತಮಿಳು ನಾಟಕಗಳನ್ನು ಆಡಿ, ತೆಲುಗು ನಾಟಕಗಳನ್ನು ಆಡಿ ಒಂದು ಭಾಷಾ ಸೌಹಾರ್ದತೆಯ ಪ್ರತೀಕವಾಗಿ ಮುಂದುವರಿತಾ ಬಂದರು. ಜೊತೆಯಲ್ಲಿ ಅವರ ಸಮುದಾಯದ ಬೀದಿ ನಾಟಕಗಳು, ಹೋರಾಟಗಳು, ಇದರಲ್ಲೂ ನಿರಂತರವಾಗಿ ಭಾಗಿಯಾಗ್ತಾ ಬಂದರು. ಅವರ ಶ್ರೀಮತಿಯವರು ಫ್ಲೋರಾ ಅಚ್ಯುತ್, ನೀವೆಲ್ಲ ಕೇಳಿರ್ತೀರಿ. ಮಗಳು ಕಾವ್ಯ ಅಚ್ಯುತ್, ಅವರು ಕೂಡ ಸಮುದಾಯ ಸಂಘಟನೆಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಕೆಲಸ ಮಾಡ್ತಾಯಿದ್ದರು. ಅಳಿಯ ನಿಮ್ಮ ಹಾಗೆ ಪತ್ರಕರ್ತ ನವೀನ್ ಸುರಿಂಜೆ, ನಿಮಗೆಲ್ಲರಿಗೂ ಗೊತ್ತಿರುವಂಥವ್ರು. ನನಗೆ ಗೊತ್ತಿರಲಿಲ್ಲ, ನನಗೆ ಇತ್ತೀಚೆಗೆ ಗೊತ್ತಾಯಿತು. ಹೀಗೆ ಅಚ್ಯುತ್ರವರ ಹಿನ್ನೆಲೆ ಹೀಗಿದೆ. ಅವರು ಕೂಡ 4-5 ದಶಕಗಳಿಂದ ನಿರಂತರವಾಗಿ ರಂಗ ಚಟುವಟಿಕೆ, ಹೋರಾಟ ಎಲ್ಲವನ್ನು ಮಾಡ್ತಾ ಬಂದವರು. ಅವರನ್ನು ಆಯ್ಕೆ ಮಾಡಿಕೊಟ್ಟವರು ನಮಗೆ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ, ಮತ್ತು ಅವರು ಕೆಲವು ಗೆಳೆಯರ ಜೊತೆ ಸಮಾಲೋಚನೆ ಅವರಷ್ಟಕ್ಕೆ ಅವರು ಮಾಡಿ ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ.